ಅಂದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಮ್ಮ 2023ರಲ್ಲಿ ಕಾಂಗ್ರೆಸ್ MLA ಚುನಾವಣೆ ಬಂತು. ಆವತ್ತಿನಿಂದಲೂ ಕೂಡ ಕಾರಣಾಂತರಗಳಿಂದ ಸೋಲನ್ನ ಅನುಭವಿಸ್ಕೊಂಡು ಬರ್ತಾನೆ ಇದ್ದೀವಿ. ಕೆಲವು ಕಾರಣಾಂತರಗಳು ಏನಪ್ಪ ಇದಕ್ಕೆ ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀವಿ ಅಂತ ಹೇಳ್ತಾರೆ, ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ. ಯಾವಾಗಲೂ ಒಂದ್ಸರಿ ಬೇರೆ ಏನೋ ಇಲ್ಲೊಂದು ತೊಂದರೆ ಇದೆ, ಏನಪ್ಪ ನಮ್ಮದು ಇವಾಗ ಯಾವುದೋ ಒಂದು ಎಕ್ಸಾಂಪಲ್ಲು, ನಮ್ಮದು ದಿಬ್ಬೂರಳ್ಳಿನೇ ಇರಲಿ, ದಿಬ್ಬೂರಳ್ಳಿ ಪಂಚಾಯತಿ ವಿಚಾರ ಬಂದಾಗಿರ್ಬೋದು, ಇಲ್ಲ ಪಂಚಾಯತಿ ಚುನಾವಣೆ ಬಂದಾಗಿರ್ಬೋದು, ಇಲ್ಲ ನಮ್ದು ಈ ಕಡೆ ಬಳುವಳ್ಳಿ ಡೈರಿ ವಿಚಾರ ಬಂತು, ಇನ್ನೊಂದು ಏನೋ ಒಂದು ತೊಂದರೆ ಬಂದಾಗ ಕಾಂಗ್ರೆಸ್ ಪಕ್ಷದವರು ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲೇ ಇಲ್ಲದೆ ಕೆಲವು ಟೈಮಲ್ಲಿ ಬೆನ್ನು ಚೂರಿ ಹಾಕ್ತಾರೆ. ಅದನ್ನು ಖಂಡಿತ ಈ ಒಂದು ಇದರಲ್ಲಿ ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ, ಆ ಬೆನ್ನು ಚೂರಿ ಹಾಕೋದನ್ನು ಬಿಡಬೇಕು. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಏನು, ಆಗಲೇ ಹೇಳ್ತಿದ್ರು, ನಮ್ಮ ತಾಯಿ ಇದ್ದಂತೆ ನಮ್ಮ ಮನೆಯಲ್ಲಿ ನಮಗೆ ಅನ್ನ ಕೊಡೋ ಒಂದು ಪಕ್ಷ, ಅನ್ನ ಕೊಡೋ ಪಕ್ಷಕ್ಕೆ ತಾಯಿಗೆ ಮೋಸ ಮಾಡೋ ಕೆಲಸ ಮಾಡಬಾರ್ದು. ಕಾಂಗ್ರೆಸ್ ಪಕ್ಷ ಅಂತ ಡಿಸೈಡ್ ಮಾಡಿದ್ಮೇಲೆ ಅಲ್ಲೇ ಇರಬೇಕು. ಇರಲಿ ಅವ್ರು ನನ್ನವರು ನಿನ್ನವರು, ಅದು ಸೆಕೆಂಡ್ರಿ. ಕಾಂಗ್ರೆಸ್ ಪಕ್ಷದವರು ಅಂತಂದರೆ ಅವ್ರು ನನ್ನವರು ಅಂತ ನೋಡಬೇಕು. ಹಾಗಾಗಿ ಇನ್ನು ಮುಂದೆ ಕೂಡ ನಮ್ಮಲ್ಲಿ ಏನಾಗಿದೆ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಹತ್ತಿರದಲ್ಲೇ ಬರುವಂಥದ್ದಿದೆ. ಇದನ್ನು ನಮ್ಮ ಕಾಂಗ್ರೆಸ್ನ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅಣ್ಣವರು ಲಾಸ್ಟ್ ಟೈಮು ಮಂತ್ಲಿ ಯಾವುದೋ ಒಂದು ಮೀಟಿಂಗ್ಸು ಇದೇ ಇರುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ. ಪ್ರತಿಯೊಂದಕ್ಕೂ ಅಫಿಷಿಯಲ್ ಕ್ಯಾಂಡಿಡೇಟ್ ಇದ್ದೀನಿ, ಪ್ರತಿಯೊಂದು ಮೀಟಿಂಗು ಕೂಡ ಕರೀತಾರೆ. ಕರೆದ ಏನೇನು ವಿಚಾರಗಳಿದೆ, ಏನು ತಾಲೂಕಲ್ಲಾಗ್ತದೆ ವಿಚಾರಗಳು ಕೂಡ ತಿಳ್ಕೊತಾ ಇದ್ದಾರೆ. ಅವಾಗ ನನಗೆ ಕಿವಿ ಮಾತು ಹೇಳಿದ್ರು, ಏನೇ ಇರಲಿ ಈ ಸಾರಿ ನಮ್ಮ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಸದ್ಯದಲ್ಲೇ ಮೋಸ್ಟ್ಲಿ ಮಾರ್ಚ್ ಏಪ್ರಿಲಲ್ಲೇ ಹತ್ತಿರದಲ್ಲೇ ಎಲ್ರಿಗೂ ಸರ್ಪ್ರೈಸ್ ಆಗೋ ರೀತಿಯಲ್ಲಿ ಅನೌನ್ಸ್ ಆಗ್ಬೋದು. ಅದಕ್ಕೆ ಎಲ್ಲರೂ ಕೂಡ ಪ್ರಿಪೇರ್ ಆಗಿರಿ ಅನ್ನೋ ಒಂದು ಮಾತನ್ನು ಕೂಡ ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಹೈಕಮಾಂಡ್ ಯಾರು ನಮ್ಮ KPCC ಅಧ್ಯಕ್ಷರು ಆ ಒಂದು ಕಿವಿ ಮಾತು ಹೇಳಿದ್ದಾರೆ. ಅದಕ್ಕೆ ನೀವು ಒಂದು ಪೂರ್ವಭಾವಿ ಸಭೆ ಕೂಡ ಕರೆದು ತಾಲೂಕಿನಲ್ಲಿ ಎಲ್ಲ ಯಾರು ಅದಕ್ಕೆ ಆಸ್ಪಿರೆಂಟ್ಸ್ ಇರ್ತಾರೆ ಅವ್ರನ್ನ ಈಗಲಿಂದ ಕೂಡ ಎಚ್ಚೆತ್ಕೊಂಡು ಕೆಲಸ ಮಾಡೋಕ್ಕೆ ಹೇಳಿ ಅಂತಲೂ ಒಂದು ಮಾತನ್ನು ಕೂಡ ತಿಳಿಸಿದ್ದಾರೆ. ಅಧಿಕೃತ ಅಭ್ಯರ್ಥಿಯಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು, ಈಗಾಗಲೇ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು ಬೇಡ, ನಮ್ಮ ಮುಖಂಡರುಗಳು ತಿಳಿಸ್ತಿದ್ರು. ಸೋತ ದಿನಾನೇ ಕಾಂಗ್ರೆಸ್ ಪಕ್ಷದಲ್ಲಿ ಸೋತ ದಿನಾನೇ ಕಾಂಗ್ರೆಸ್ ಭವನದಲ್ಲಿ ಬಂದು ಮೀಟಿಂಗ್ ಮಾಡೋದು ಏನಂತ, ನಮ್ಮದು ಉಸಿರಿರೋ ತನಕ ನಾವು ಇಲ್ಲೇ ಇರ್ತೀವಿ, ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಂತ ಮಾತೇ ಇಲ್ಲ. ಯಾವುದೇ ಒಂದು ಸಣ್ಣ ಚುನಾವಣೆ ಬರಲಿ ನಿಮ್ಮ ಜೊತೆಯಲ್ಲಿ ನಿಲ್ತೀನಿ, ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆ ಪ್ರಕಾರ ನಮ್ಮ ಉಸಿರಿರೋ ತನಕ ಇಲ್ಲೇ ಇರ್ತೀವಿ, ಏನೇ ಆಗಲಿ ಕಾಂಗ್ರೆಸ್ ಟಿಕೆಟ್ ಬಂದರೆ ಕಾಂಗ್ರೆಸ್ಸು, ಇಲ್ಲ ಅಂತಂದ್ರೆ ಬೇರೆ ಪಕ್ಷ ನೋಡೋಣ ಅನ್ನೋ ಮಾತಿಲ್ಲ. ನಮ್ಮ ಉಸಿರಿರೋ ತನಕ ಹೇಳ್ತಿದ್ದೀವಿ, ಕಾಂಗ್ರೆಸ್ಸೇ ನಮ್ಮ ಪಕ್ಷ. ಯಾರೇ ಇರಲಿ ಅವರೇ ಯಾರೇ ಇರಲಿ ಅವರೇ ನಮ್ಮ ಅಭ್ಯರ್ಥಿ. ನಾನೇ ಇರಲಿ ನಮ್ಮ ಅಭ್ಯರ್ಥಿ, ನಮ್ಮವ್ರು ಯಾರೇ ನಿಂತಿರಲಿ ಅವರೇ ನಮ್ಮ ಅಭ್ಯರ್ಥಿಗಳು. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಇವಾಗ ಎಲ್ಲ ಹೇಳ್ತಾ ಇದ್ರೆ ನಮ್ಮ ತಾಯಿ ಇದ್ದಂತೆ ಅಂತ, ಅದು ಕೂಡ ಈಗ ಹೇಳ್ತಿದ್ದೀನಿ. ಯಾರೇ ಇರಲಿ ನಮ್ಮಲ್ಲಿ ಪಕ್ಷ ವಿರೋಧಿ ಕೆಲಸಗಳು ಮಾಡಿರ್ತಾರೆ, ಅಂಥವ್ರನ್ನ ಕ್ಷಮಿಸಿ ಮತ್ತೆ ಮಣ್ಣು ಕೆಲಸ ಮಾಡಬೇಡಿ, ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೀವಿ ಅಂತ ಹೇಳಿದ್ಮೇಲೆ ಕೂಡ ತಿರುಗಿ ಮಣ್ಣು ಕೆಲಸ ಯಾರೂ ಕೂಡ ಮಾಡಬಾರ್ದು. ಅದಕ್ಕೆ ಹೇಳ್ತೀವಿ, ಪಕ್ಷಕ್ಕೆ ಬಂದಿದ್ದಾಗ ಎಲ್ಲರೂ ಬಂದಿದ್ದಾರೆ, ಯಾರೋ ಮುಖಂಡರುಗಳಿರ್ಬೋದು, ನಮ್ಮ ಕಾರ್ಯಕರ್ತರಿರ್ಬೋದು, ಒಂದು ಸಾರಿ ತಿಳಿದು ತಪ್ಪು ಮಾಡಿರ್ತಾರೆ. ಒಂದು ಸಾರಿ ಬಂದ ಮೇಲೆ ನಮ್ಮವ್ರಿಗೆ ಬ್ಲಾಕ್ ಮೇಲ್, ಏನಂದರೆ ಬ್ಲಾಕ್ ಮೇಲು, ನನ್ನ ಜೊತೆ ಕಾಂಗ್ರೆಸ್ ಮುಖಂಡರುಗಳನ್ನ ಇಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೊಡೆಯೋಕೆ ಪರಿಸ್ಥಿತಿ ಹೆಂಗೆ ಅಂದರೆ, ಎಲ್ಲೋ ಹೋದರೆ ಎರಡು ಬಣ ಮಾಡೋದು. ಹೆಂಗೆ ಅಂದರೆ, ಇಲ್ಲೋಗಿ ಪಕ್ಷದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದ್ದರೆ, ಇಲ್ಲಿ ಗುಡಿಯಪ್ಪನವ್ರು ಬಂದ್ಬಿಟ್ಟಿದ್ದಾರೆ, ಇವರು ಈ ಬಣಕ್ಕೆ ಸೇರಿಬಿಟ್ಟಿದ್ದಾರೆ ಅಂತ. ಎಲ್ಲ ನಮ್ಮ ಬಣ, ಯಾವ ಬಣ? ಕಾಂಗ್ರೆಸ್ ಬಣ. ಸುಮ್ಮನೆ ಇಲ್ಲದೇ ಇರೋ ಬಣಗಳು ಹಾಕೋದು, ಇಲ್ಲದೇ ಇರೋ ಮುಗಿಸೋದು, ಅದನ್ನು ಮಣ್ತಿನೋ ಕೆಲಸ ಯಾರು ಕೂಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅಧ್ಯಕ್ಷರ ಹತ್ರ ಕೂಡ ವಿಚಾರ ತಂದಿದ್ದೀನಿ. ಅವ್ರು ಹೇಳಿದ್ರು ಕೂಡ ಏನಂತ ಹೇಳಿದ್ರೆ, ಪಕ್ಷ ವಿರೋಧಿ ಕೆಲಸ ಮಾಡಿದವ್ರಿಗೆ ಯಾರಿಗೂ ಬಿಟ್ಟಿಲ್ಲ, ಪಕ್ಷದಿಂದ ಕಿತ್ತು ಒಗ್ದಿದ್ದೀವಿ, ಉಚ್ಚಾಟನೆ ಮಾಡಿದ್ದೀವಿ. ಮುಂದೆ ಕೂಡ ಯಾವುದೇ ಒಂದು ಚುನಾವಣೆ ಬರಲಿ, ಆ ಚುನಾವಣೆಯಲ್ಲಿ ಪಕ್ಷದಲ್ಲಿ ಇದ್ರೆ ಪಕ್ಷಕ್ಕೆ ನಿಷ್ಠೆಯಾಗಿರ್ಬೇಕು, ಇಲ್ವಾ ಹೋಗ್ಲಿ ಎದುರಲ್ಲೇ ವರ್ಕ್ ಮಾಡಲಿ, ಮನೇಲೇ ಎತ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಯಾವತ್ತೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟಾಗಿ ನಮ್ಮ DK ಶಿವಕುಮಾರ್ ಅಣ್ಣವರು, ನಮ್ಮ KPCC ಅಧ್ಯಕ್ಷರು ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಮುಂದೆ ಬರುವಂಥ ಚುನಾವಣೆಯಲ್ಲಿ ನಮ್ಮ ಜೊತೆಲೇ ಇಟ್ಕೊಂಡು ನಮ್ಮ ಚೂರಿ ಹಾಕಂಥ ಕೆಲಸಗಳು ಯಾರು ಮಾಡ್ತಾರೆ, ಖಂಡಿತ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಅಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ನಾವೆಲ್ಲ ನಮ್ಮ ಅಧ್ಯಕ್ಷರ ಕಡೆಯಿಂದಲೇ ಮಾಡಿಸುವಂಥ ಕೆಲಸಗಳನ್ನ
ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಸಂದರ್ಭದಲ್ಲಿ ಹೇಳ್ತಿದ್ದೀವಿ. ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ವಿಚಾರದಲ್ಲಿ ಹೇಳ್ತಿದ್ರೆ ಕೆಲವ್ರು ಏನು ಮಾಡೋದು, ನನ್ನ ಜೊತೆಲಿದ್ರೆ ನಾನು ಟಿಕೆಟ್ ಕೊಡಿಸ್ತೀನಿ, ನನ್ನ ಜೊತೆಲಿದ್ರೆ ಇದು ಮಾಡಿಸ್ತೀನಿ ಅನ್ನೋದು ಸುಮ್ಮನೆ ಅವ್ರ ಕೈಯಲ್ಲಿ ಪಾಪ ಇಲ್ಲ ಸಲ್ಲದು ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡೋದು ಬಿಟ್ಬಿಟ್ಟು ಅವ್ರ ಮನೆ ಕೆಲಸ ಮಾಡಿಸ್ಕೊಳ್ಳೋದು, ಅವ್ರು ತೊಳಸ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಅವನ್ನೆಲ್ಲ ಖಂಡಿತ ಬಿಡಬೇಕು ಅನ್ನೋ ಮಾತನ್ನು ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ಮಾಡಬೇಕಾ, ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಭವನ ಕೂತ್ಕೋಬೇಕು, ಇಲ್ಲಿ ಒಂದು ಪಕ್ಷ ಸಂಘಟನೆ ಮಾಡಲಿ, ಏನು ಬೇಕಾದರೂ ಮಾಡಲಿ, ಅದನ್ನು ಬಿಟ್ಟು ಇಲ್ಲದೇ ಇರೋದನ್ನೆಲ್ಲ ಖಂಡಿತ ಮಾಡಬಾರ್ದು ಅನ್ನೋ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಈಗ ನಮ್ಮಲ್ಲಿ ಏನಾದ್ರು ಮೊನ್ನೆ ಒಂದು ಕಾಚಹಳ್ಳಿನೇ ಒಂದು ಡೈರಿ ಚುನಾವಣೆ ಬಂತು. ಕಾಚಹಳ್ಳಿಲಿ ಏನಾಯ್ತು, ನಾವು ತಿಳ್ಕೊಳ್ಳೋದು ನಮ್ಮ ವಿರೋಧಿಗಳಂದ್ರೆ ಯಾರೋ, ನಮ್ಮ ವಿರೋಧಿ ಪಕ್ಷ ಅಂತಂದ್ರೆ ಯಾವುದಿಲ್ಲಿ. ಈಗ ನಮ್ಮಲ್ಲಿ ಇರುವಂಥದ್ದು JDS ಪಕ್ಷ, JDS BJP-ನಲ್ಲಿ ಇಲ್ಲೇ ನಮ್ಮಲ್ಲಿ ಅಂತ ಅವರು ಸದೃಢವಾಗಿಲ್ಲ. BJP ವರ್ಸಸ್ ನಾವಿದ್ದೀವಿ. ಈಗೇನಾಯ್ತು, JDS ವರ್ಸಸ್ ನಾವಿದ್ದೀವಿ. JDS ಅವ್ರದ್ದು ಈಕ್ವಲ್ಲು, ನಮ್ಮದು ಈಕ್ವಲ್ ಮೆಂಬರ್ಸು ಗೆದ್ವಿ. ಅಲ್ಲಿ 6 ಮೆಂಬರ್ಗಳು ಡೈರಿನಲ್ಲಿ ಗೆದ್ವಿ. ಒಂದು ಮೆಂಬರ್ ಬೇಕು ನಮಗೆ, ಕಷ್ಟ ಹೆಂಗಿದೆ ಬಂದವರು ಏನೇ ಆಗಲಿ, ಇದನ್ನ ನಮ್ಮ ಮರ್ಯಾದೆ ಪ್ರಶ್ನೆ. ಊಟ ನೀರು ಬಿಟ್ಟು ಪಾಪ ಅಲ್ಲಿ ಗೆದ್ದಿರೋ ಸದಸ್ಯರು ಬಂದು ಕೂತ್ರು. ಆ ಮಿನಿಸ್ಟರ್ ಹತ್ರ ಹೋಗಿ ನಮ್ಮ ಯಾರು ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣ ಹತ್ರ ಹೋಗಿ ಅದಕ್ಕೊಂದು ನಾಮಿನಿ ಮಾಡಿಕೊಂಡು ಸುಮಾರು ದಿನ ಪಾಪ ಅವರು ಎಲ್ಲ ಕಡೆ ಓಡಾಡಿ ಏನು ತಕ್ಕ ಮಾಡಿದ್ರು. ಬಂದು ನನ್ನೂ ಕೇಳ್ಕೊಂಡ್ರು, ಮಾಡೇ ಮಾಡ್ತೀವಿ ಅಂದ್ಕೊಂಡು ಆಯ್ತು ಹೋಗೋಣ ಅಂತಂದ್ರೆ ಮಿನಿಸ್ಟರ್ ಹತ್ರ ಹೋಗಿ ಒಂದು ನಾಮಿನಿ ಮಾಡ್ಕೊಂಡು ಬಂದು ಅದಕ್ಕೆ ಅಧ್ಯಕ್ಷರು ಕೂಡ ಕಾಚಹಳ್ಳಿಲಿ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಮೊನ್ನೆ 7 ಡೈರಿಗಳಾದವು. ಇದೇ ರೀತಿ ಕಾಚಹಳ್ಳಿದು ಡೈರಿ ಏನಾಯಿತು, ಅಧ್ಯಕ್ಷರು ನಮ್ಮವ್ರನ್ನ ಕಾಂಗ್ರೆಸ್ ಆಗೋದನ್ನ ಅವ್ರ ಪ್ರತಿಷ್ಠೆ ತಗೊಂಡು ಪಾಪ ಇತ್ತೋ ಇಲ್ವೋ ಕಷ್ಟನೋ ಸುಖನೋ ಗೆದ್ದು ಕೊನೆಗೆ ನಮ್ಮ ಡೈರಿ ಅಧ್ಯಕ್ಷರಾದ್ರು. ಅದಕ್ಕೆ ಮುಂದೆ ಬರೋದಿಲ್ಲ, ಯಾವುದೋ ಆ ಒಂದು ಪಕ್ಷ ಉಳಿಸ್ಕೊಳಕ್ಕೆ ಮುಂದೆ ಬರಲ್ಲ. ಏನಕ್ಕೆ ಮುಂದೆ ಬರೋದು ಅಂತಂದ್ರೆ ತನ್ನ ಸ್ವಾರ್ಥಕ್ಕೆ ಮುಂದೆ ನನ್ನ ಚುನಾವಣೆ ಬರುತ್ತಲ್ಲ, ಅದಕ್ಕೋಸ್ಕರ ಏನಾಗುತ್ತೆ, ಪಕ್ಷ ನೋಡಿತಾರೆ, ನಿಮ್ಮ ಮನೆ ನೋಡಿತಾರೆ, ನಿಮ್ಮ ಮನೆಯಲ್ಲಿರುವಂಥ ಅಣ್ಣ ತಮ್ಮಂದ್ರಿಗೆ ತಂದಿಕ್ತಾರೆ. ಇಲ್ಲ ಇವರು ಅಲ್ಲಿ ಎಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಕೊಂಡ್ ಬಂದಿರ್ತಾರೆ, ಇವ್ರನ್ನೇನು ಮಾಡೋದು, ಸುಮ್ಮನೆ ತರೋದು, ಬೀದಿಗೆ ಎಳೆಯೋದು. ಇಂಥ ಕೆಲಸಗಳು ಮಾಡ್ತಾರೆ. ಇಂಥ ಕೆಲಸಗಳನ್ನೆಲ್ಲ ಬಿಡಬೇಕು. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಅಂತಂದ್ರೇನು, ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು. ಈಗ ಅಧಿಕೃತ ನಮಗೆ ಹೈಕಮಾಂಡ್ ಅಂದ್ರೆ ಯಾರು, KPCC ಅಧ್ಯಕ್ಷರು ನಮಗೆ DK ಶಿವಕುಮಾರ್ ಅಣ್ಣವರು. ಯಾವುದೇ ಒಂದು ಚುನಾವಣೆ ಬಂದಾಗ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಫಸ್ಟ್ ಕಾಂಗ್ರೆಸ್ KPCC ಆಫೀಸಲ್ಲಿ ಮೀಟಿಂಗ್ ಕರೀತಾರೆ, ಅಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಈ ರೀತಿ ಮಾಡಬೇಕು ಅಂತ. ಏನು ಹೇಳ್ತಾರೆ, ಅಧಿಕೃತ ಅಭ್ಯರ್ಥಿ ಇರಲಿ, ಅಲ್ಲಿ ನಮ್ಮ MLA ಯಾರೇ ನಮ್ಮ ಪಕ್ಷದವರು ಇರಲಿ, ಅವ್ರ ನೇತೃತ್ವದಲ್ಲಿ ಯಾವುದೇ ಚುನಾವಣೆ ನಡೆದ್ರೂ ಕೂಡ ಅವ್ರ ನೇತೃತ್ವದಲ್ಲಿ ನಡೀಬೇಕು ಅನ್ನೋದು ಅವರು ಹೇಳ್ತಾರೆ. ಪ್ರತಿಯೊಬ್ಬ ಕಾಂಗ್ರೆಸ್ ಕರ್ತರಿಗೂ ಗೊತ್ತು, ಮುಖಂಡರಿಗೂ ಗೊತ್ತು, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳೇನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇದ್ರೆ ನಾನು ನೀವು ನನ್ನ ಜೊತೆಲಿದ್ರೆ, ನಮ್ಮ ಜೊತೆಲಿ ಬಂದರೆ B ಫಾರ್ಮ್ ಕೊಡ್ತೀನಿ ಅನ್ನೋದು ಸುಮ್ಮನೆ ಇದ್ದಾರೆ, ತಲೆ ಕೆಡಿಸೋದು, ಏನೇನೋ ಮಾಡೋದು, ಇಲ್ಲದೇ ಇರೋದು ಊಹಾಪೋಹಗಳನ್ನ ಕ್ರಿಯೇಟ್ ಮಾಡೋ ಕೆಲಸ ಮಾಡ್ತಾರೆ. ನಮ್ಗೆ ಇವರೆಲ್ಲ ಅವ್ರ ಹೈಕಮಾಂಡು ಈ ಥರ ಇಲ್ಲ, ನಮ್ಮಲ್ಲಿ ಪಕ್ಷ ಹೊಡೆಯೋ ಕೆಲಸ ಮಾಡಬಾರ್ದು. ಅದಕ್ಕೆ ಹೇಳ್ತಿದ್ದೀವಿ. ಈಗಾಗಲೇ ಈ ರೀತಿ ನಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಹಿಂದೆ ಕೂಡ ಮಾಡಿದ್ದಾರೆ. ಪಕ್ಷ ಯಾವುದೇ ಒಂದು ಚುನಾವಣೆ ಬಂದಾಗ ಪಕ್ಷ ವಿರೋಧಿ ಕೆಲಸ ಮಾಡಿದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡೋದಲ್ಲದೆ ಅವ್ರನ್ನ ಶಾಶ್ವತವಾಗಿ 6 ವರ್ಷಗಳ ಕಾಲ ಎಲ್ಲೂ ಚುನಾವಣೆ ನಿಲ್ಲಕ್ಕೂ ಆಗಬಾರ್ದು. ಇನ್ನು ನಾಳೆ ದಿನ ಎಲ್ಲರೂ ಕೂಡ ಚೀಮಾರಿ ಹಾಕಂತ ಕೆಲಸನ ಖಂಡಿತ ಈ ಸಾರಿ ನಾವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಏನು ಬರ್ತಾ ಇದೆ ಅದರಲ್ಲಿ ಪಕ್ಷ ವಿರೋಧಿ ಕೆಲಸಗಳು ಮಾಡಿದ್ದೆ ಆದರೆ ಅದನ್ನ 100% ಡಿಸಿಷನ್ ತಗೋತೀನಿ ಅನ್ನೋ ಮಾತು ಕೂಡ ನಮ್ಮ DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ. ಸೋತ್ವಿ ಅಂತ ಹೇಳಿದ್ವಿ. ಆ ಸೋತಾಗ ಏನಾಯ್ತು, ನಮ್ಮವರು ಪಕ್ಷದ ಕಾಂಗ್ರೆಸ್ ಅಭ್ಯರ್ಥಿಗಳು ನಿಂತಿದ್ದಾರೆ. ಅವ್ರಿಗೇನಾಗೋದು, ಯಾರು ಕ್ಯಾಂಡಿಡೇಟ್ ಇವರು ಹೆಂಗೆ ಅಂದರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂದರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬೇಕಿಲ್ಲ ಅವ್ರಿಗೆ. ಯಾರು ಮಾಡ್ತಿದ್ದಾರೆ, ಇವ್ರು ಯಾರು ಕ್ಯಾಂಡಿಡೇಟು ಹಿಂದಿನಿಂದ ಹೋಗೋದು, 2 ಓಟು ಇಲ್ಲ ಇವ್ರಿಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಹಾಕ್ಬೇಡ್ರಿ, ಬೇರೆಗೆ ಹಾಕಿ ಅನ್ನೋದು. ಮತ್ತು ಇನ್ಯಾವ ಕಾಂಗ್ರೆಸ್ ಅವ್ರು ಅಂತ ರಾಜಕೀಯ ಮಾಡಕ್ಕೆ ಏನಕ್ಕೆ ಬರ್ತೀರಾ? ಆದರೆ ಎದುರುಗಡೆಯಿಂದ ಏನೇ ಇರಲಿ ರಾಜಕೀಯ ಮಾಡಬೇಕು. ಇಂಡೈರೆಕ್ಟ್ ಆಗಿ ಕೂತ್ಕೊಳ್ಳೋದು, ಮೀಟಿಂಗ್ ಮಾಡೋದು, ನಮ್ಮವ್ರಿಗೆ ಅಭ್ಯರ್ಥಿಗಳು ಯಾರು ನಿಂತಿರ್ತಾರೆ ಅವ್ರು ಎಲೆಕ್ಷನ್ ಚುನಾವಣೆ ಧೈರ್ಯವಾಗಿ ಎಲೆಕ್ಷನ್ ಫೇಸ್ ಮಾಡೋದು ಬಿಟ್ಟು ಇಂಡೈರೆಕ್ಟ್ ಆಗಿ ಇವ್ರು ಏನು ಮಾಡ್ತಾವ್ರೋ ಇದನ್ನು ಇವ್ರದ್ದು ಮನೆ ಭಾಗವಾಗಿ ಇಲ್ಲ ಬಕೆಟ್ ಹಿಡಿಬೇಕೇನೋ ಮತ್ತೊಂದು ಅನ್ನೋ ಭಯದಲ್ಲಿ ಚುನಾವಣೆಗಳನ್ನ ಎದುರಿಸೋ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಇವತ್ತು ಹೇಳ್ತಿದ್ದೀನಿ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ವಿಚಾರದಲ್ಲಿ ನಮಗೆಲ್ಲ ಹೈಕಮಾಂಡು DK ಶಿವಕುಮಾರ್ ಅವರಿದ್ದಾರೆ, ನಮ್ಮ ಪಕ್ಷದ ಅಭ್ಯರ್ಥಿಗಳಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಲ್ಲಿ ಡಿಪ್ಯೂಟೆಡ್ ಸೋತಿರ್ಬೋದು, ನನಗೆ ಇಲ್ಲಿ ಏನೇ ಬೇಕಾದರೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಮುಂದಿನ ಬರುವಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ನಗರದಲ್ಲೂ ಕೂಡ ಈಗ ಇಲ್ಲಿ ನಗರಸಭೆ ಚುನಾವಣೆ ಆಲ್ರೆಡಿ ಎಲೆಕ್ಷನ್ಸು ಕೂಡ ಹತ್ತಿರದಲ್ಲೇ ಡಿಸೆಂಬರ್ಗೆ ಮೋಸ್ಟ್ಲಿ ಆಗ್ಬೋದು, ಇಲ್ಲ ಮುಂದಿನ ವರ್ಷಕ್ಕೆ ಆಗ್ಬೋದು, ಇಲ್ಲ ಮುಂಚಿತವಾಗ್ಲೂ ಬರ್ಬೋದು.
ಅದಕ್ಕೆ ಯಾರೆಲ್ಲ ಈಗ ನಗರಸಭೆಯಲ್ಲಿ ಯಾರು ಸದಸ್ಯರಿದ್ದೀರಿ, ಇಲ್ಲ ಡಿಪ್ಯೂಟೆಡ್ ಆಗಿದ್ದೀರಿ, ಇಲ್ಲ ಮುಂದೆ ನಿಲ್ಲಬೇಕು ಅಂತಿದ್ದೀರಿ, ಅವರೆಲ್ಲರೂ ಕೂಡ ಈಗ ಒಂದು ಕಿವಿ ಮಾತು ಹೇಳ್ತಿದ್ದೀನಿ. ನಾಳೆ ನನ್ನ ಜೊತೆಲಿ ಇವರಿದ್ದಾರೆ, ಇನ್ಫ್ಲೂಯೆನ್ಸ್ ಮಾಡಿಸ್ಬಿಡೋಣ, ಕೇಳ್ಬಿಡೋಣ, ಅವೆಲ್ಲ ಕಥೆಗಳು ಕಟ್ಟಿಕ್ಬೇಕು ಹೇಳ್ತಿದ್ದೀವಿ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಅಭ್ಯರ್ಥಿ, ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತಿದ್ದೀನಿ. 10 ಜನ ಹೇಳ್ಬೇಕಲ್ಲೇ ವಾರ್ಡ್ಗೆ ಹೋದ್ರೆ, ಇಲ್ಲ ಒಂದು ಎಲ್ಲೇ ಒಂದು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಹೋದ್ರೆ ಒಂದು ಊರಲ್ಲಿ ಹೇಳ್ಬೇಕು, ಏಯ್ ನಮಗೋಸ್ಕರ ಕಷ್ಟನೋ ಸುಖನೋ ಒಬ್ಬ ನಿಂತವ್ರೆ, ಯಾರೋ ಒಬ್ರು ನಿಂತವ್ರೆ, ಅಂಥವ್ರಿಗೆ ಇಂಥವ್ರಿಗೆ ಟಿಕೆಟ್ ಕೊಡಬೇಕು, ಇಂಥವ್ರಿಗೆ ಇದು ಮಾಡಬೇಕು ಅನ್ನೋದನ್ನ ಕೇಳಿಸ್ಕೊತೀವಿ ಹೊರತು, ಇಲ್ಲ ನಮ್ಮ ಸೀನಿಯರ್ ಇದ್ದಾರೆ, ನಮ್ಗೆ ಅವ್ರ ಇನ್ಫ್ಲೂಯೆನ್ಸ್ ಇದೆ, ನಾವು ಅವ್ರ ಜೊತೆ ನಿಂತೀವಿ, ಇವ್ರ ಜೊತೆ ನಿಂತೀವಿ. ಖಂಡಿತ ಇವತ್ತೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಸಾಮರ್ಥ್ಯ ಇಟ್ಕೊಂಡಿರ್ತಾರೆ, ಇಲ್ಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇಟ್ಕೊಂಡಿರ್ತಾರೆ, ಅಂಥವ್ರಿಗೇನೆ ಮುಂದಿನ ದಿನಗಳಲ್ಲಿ ಬಿ ಫಾರಂ ಮಾಡಿರ್ಬೋದು. ನಗರಸಭೆ ಮಟ್ಟದಲ್ಲಿ ಏನು 31 ವಾರ್ಡ್ ಇದೆ, 31 ವಾರ್ಡ್ ಸಂಬಂಧಪಟ್ಟಂತೆ 31 ವಾರ್ಡ್ ಸಂಬಂಧಪಟ್ಟಂತೆ ಹೇಳ್ತಿದ್ದೀನಿ, ಬಿ ಫಾರ್ಮ್ ಕೊಡೋದಕ್ಕೆ ಅಂಥವ್ರಿಗೆ ಕೊಡಬೇಕು ಅಂತಲೂ ಕೂಡ ನಾನು ಕೂಡ ಡಿ.ಕೆ. ಶಿವಕುಮಾರ್ ಅವರು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಕೂಡ ಜವಾಬ್ದಾರಿನೂ ಕೊಟ್ಟಿದ್ದಾರೆ. ಇಲ್ಲದೇ ಇರೋ ಇನ್ಫ್ಲೂಯೆನ್ಸ್ಗಳು ಯೂಸ್ ಮಾಡಿ ನಾವೇನೋ ತಗೋತೀವಿ ಅಂತಂದರೆ ಅದು ಕನಸು ಅನ್ನೋ ಮಾತನ್ನು ಕೂಡ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ಬಿಟ್ಟು ಡಬ್ಬಲ್ಗೆ ಮಾಡ್ಕೊಂಡು ಇಲ್ಲೊಂದಜ್ಜೆ ಅಲ್ಲೊಂದಜ್ಜೆ ಯಾರು ಇರ್ತಾರೆ, ಖಂಡಿತ ಹೇಳ್ತಿದ್ದೀನಿ, ಕೊಡಬೇಕು ಅಂತ ಬೇರೆಯವ್ರಿಗೆ ಏನಾದ್ರು ಇನ್ಫ್ಲೂಯೆನ್ಸ್ ಮಾಡೋ ಕೂಡ ಖಂಡಿತ ನಾನೇ ಅವ್ರಿಗೆ ಎದುರಾಳಿಯಾಗಿರ್ತೀನಿ. ಅಂಥವ್ರಿಗೆ ಟಿಕೆಟ್ ಕೊಡ್ಸೋಕ್ಕೆ ನಾನೇ ಆಗಕ್ಕೆ ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ಕಾಂಗ್ರೆಸ್ ಅಂದ್ರೆ ಏನು ಅವ್ರ ರಕ್ತ ಅನ್ನೋ ಮಾತನ್ನ ಹೇಳ್ತಾರೆ. ಕಾಂಗ್ರೆಸ್ ಅನ್ನೋದೇ ಅವ್ರ ಶಕ್ತಿ ಅಂತ ಏನು ಒಂದೇ ಮಾತು, ಒಂದೇ ಪಕ್ಷ, ಒಂದೇ ಗುರಿ ಏನು, ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕು, ಕಾಂಗ್ರೆಸ್ ಅವ್ರನ್ನೇ ಗೆಲ್ಸ್ಕೊಬೇಕು. ಕಾಂಗ್ರೆಸ್ ಅನ್ನೋ ಯಾವುದೇ ಚುನಾವಣೆಗಳು ಬರಲಿ ನಮ್ಮವ್ರನ್ನ ಕಾಪಾಡ್ಕೋಬೇಕು. ಮೊದಲನೇದಾಗಿ ಹಂಗಿರೋರಿಗೆ ಮಾತ್ರನೇ ಈ ಇನ್ಫ್ಲೂಯೆನ್ಸ್ ಇರಲಿ, ಮತ್ತೊಂದಿರಲಿ, ಏನೇ ಇರಲಿ ನಾವು ಮಾಡೋಕ್ಕೆ ಮುಂದೆ ಬರ್ತೀವಿ. ಯಾರೇ ಬರೋದು ಇಲ್ಲ ಹೇಳಿಸೋದು, ಏನೇ ಹೇಳಿಸ್ತದೆ ಮಾಡೋ ಕೆಲಸ ನಾನು ಏನು ಮಾಡ್ಬೇಕು ಅದನ್ನೇ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಸ್ಟ್ರೇಟಾಗಿ ಹೇಳ್ತಿದ್ದೀನಿ. ಇದು ಬರೀ ನಾಳೆ ದಿನ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ. ಗ್ರಾಮ ಪಂಚಾಯತಿ ಚುನಾವಣೆಗಳು ಇನ್ನೇನು ಹತ್ತಿರದಲ್ಲೇ ಇದ್ದಾವೆ, ಅವು ಕೂಡ ಇನ್ನೊಂದು ವರ್ಷ ಕೂಡ ಇಲ್ಲ, ಎತ್ತರದಲ್ಲೇ ಇದೆ. ಎಲ್ಲ ಗ್ರಾಮ ಪಂಚಾಯತಿ ಚುನಾವಣೆಗಳು 4 ಪಂಚಾಯತಿಗಳು ಬಿಟ್ಟರೆ ಎಲ್ಲ ಬರ್ತಾ ಇದ್ದಾವೆ. ನಾಳೆ ದಿನ ಅವಕ್ಕೂ ಕೂಡ ಟಿಕೆಟ್ ಕೊಡಬೇಕಾಗತ್ತೆ. ಯಾರ್ಯಾರೆಲ್ಲ ಡಬಲ್ಗೆ ಮಾಡ್ತಾರೆ ಅಂಥವ್ರಿಗೆ ನಾವು ಹೇಳೋದಲ್ಲ, ಈಗ ಎದುರಿಗೂ ಹೇಳ್ತಿದ್ದೀವಿ, ಖಂಡಿತ ಹೇಳ್ತಿದ್ದೀವಿ, ಅಂಥವ್ರಿಗೆ ಆಗಕ್ಕೆ ಬಿಡೋದಿಲ್ಲ. ನಾನು ಪಕ್ಷ ವಿರೋಧಿ ಕೆಲಸ ಯಾರು ಮಾಡ್ತಾರೆ ಅಂಥವ್ರೇ ನಮಗೆ ಹೇಳ್ತೀವಿ ಟಾರ್ಗೆಟು. ಫಸ್ಟ್ ಯಾರು ಟಾರ್ಗೆಟು? JDS ಅವರೆಲ್ಲ ಟಾರ್ಗೆಟು. ನಾವಿವಾಗ ಸೋಲ್ತಿರೋ ಉದ್ದೇಶ ಏನು? ನಮ್ಮ ಒಳಗಿರುವಂಥ ಹಿತಶತ್ರುಗಳು ನಮಗೆ ಸೋಲಿಸ್ತಾ ಇದ್ದಾರೆ, ಅವರೇ ನಮ್ಮ ಟಾರ್ಗೆಟು. ಅದಕ್ಕೆ ಹೇಳ್ತಿದ್ದೀನಿ, ಫಸ್ಟು ಪಕ್ಷದಲ್ಲಿ ಸಿದ್ಧಾಂತವಾಗಿರಬೇಕು, ಒಂದೇ ದಾರಿನಲ್ಲಿರಬೇಕು, ಒಂದೇ ಗುರಿನಲ್ಲಿರಬೇಕು, ಒಬ್ಬರ ನೇತೃತ್ವದಲ್ಲೇ ಇರಬೇಕು, ಒಬ್ಬರ ಜೊತೆಲೇ ಇರಬೇಕು. ಇರಲಿ ಏನೇ ಇರಲಿ ಸರಿ ಮಾಡ್ಕೋಬೇಕಾ ಸರಿ ಮಾಡ್ಕೊಳ್ಳೋಣ. ಇವಾಗ ಏನಾಯ್ತು, ಈಗ ಹೋದ್ವಿ 2 ಸಾರಿ 4 ಪಂಚಾಯತಿಗಳ ಎಲೆಕ್ಷನ್ಗಳು ಮೊನ್ನೆ ನಡೀತು. ಎಲ್ಲೇ ಜಂಗಮಕೋಟೆಯಲ್ಲಿ ಏನಪ್ಪ ಮಾಡಿದ್ವಿ, JDS ಅವ್ರಿಗಿಂತ ಹೆಚ್ಚಿಗೆ ನಾವು ಮಾಡಿದ್ವಿ, ಅದೊಂದು ಮಾಡಿದ್ವಿ, ಎಲ್ಲ ಸೇರಿ ಮಾಡಿದ್ವಿ. ಏನಾಯ್ತು, ಕ್ಯಾಂಡಿಡೇಟ್ ಯಾರೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತೆ, ಅದು ಇವ್ರ ಕ್ಯಾಂಡಿಡೇಟ್ ಅವ್ರ ಕ್ಯಾಂಡಿಡೇಟ್ ಅದ್ರಲ್ಲಿ ನೋಡೋಕೆ ಹೋಗೋದು. ನಮ್ಮವ್ರಿಗೆ ನಂಬಿಸಿ ಕತ್ಗೂ ಇದ್ರು, ಇರುವಂಥ ಗೌರವಗಳು ಕೇಳಿದ್ರು. ಅದಕ್ಕೆ ಹೇಳ್ತಿದ್ದೀವಿ, ನಮ್ಮಲ್ಲಿರುವಂಥ ಮುಖಂಡರುಗಳು ಹೇಳ್ತಿದ್ದೀವಿ, ಎಲ್ಲಿ ಪಂಚಾಯತಿ ವಹಿಸಿರ್ಬೋದು, ಹೋಬಳಿ ವಹಿಸಿರ್ಬೋದು, ನಗರದಲ್ಲೂ ಅಷ್ಟೇ ಯಾರು ಮೈನ್ ಮುಖಂಡರುಗಳಿದ್ದೀರಿ, ಬಿಡು ನನಗೆ ಗೊತ್ತಿಲ್ಲ, ಏನೋ ಮಾಡ್ಕೊಂಡು ಹೋಗ್ಲಿ, ಏನೋ ಆಗ್ಬಿಡ್ತದೆ ಆ ಮಾತನ್ನ ಉದಾಸೀನ ಬಿಡಬೇಕು. ನಾವೇ ಫಸ್ಟ್ ರೆಡಿ ಮಾಡಬೇಕು. ಫಸ್ಟ್ ನಮ್ಮೂರಲ್ಲಿ ರೆಡಿ ಮಾಡ್ಕೋಬೇಕು. ನಾವು ನಮ್ಮೂರಲ್ಲೇ ನಮ್ಮ ಶಕ್ತಿ ಇಲ್ಲ, ಇನ್ನು ಹೋಗಿ ನಾವು ಮಾಡೋದೇನಿರ್ತದೆ. ನಿಮ್ಮೂರಲ್ಲಿ ಬೇರೆ ಯಾರು ಅಡ್ಡ ಆಡಕ್ಕೆ ಬಿಡಬೇಡ್ರಿ, ನೋಡೋಣ. ನಿಮ್ಮ ತಾಕತ್ತಿದ್ರೆ ಬಿಡಬೇಡ್ರಿ. ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಕೆಲಸ ಮಾಡಿಲ್ವಾ, ಕಟ್ಟಿಲ್ವಾ, ಬೇರೆ ಯಾಕೆ ಬಿಡ್ತೀರಾ? ಅವ್ರನ್ನೂ ಅಷ್ಟೇ ಏನೋ ಬೇಕು, ಇಲ್ಲ ನಿಮ್ಗೆ ಏನೋ ಒಂದು ಅಧಿಕಾರ ಬರಬೇಕು, ಬಿಟ್ಕೊಡ್ರಿ ಅಂತವ್ರನ್ನ ಜೊತೆಲಿ ಇಟ್ಕೊಡ್ರಿ. ಯಾಕೆ ಹಿಂಗೆ ಮಾಡ್ಕೋತೀರಾ? ಈ ಒಂದು ಮಾತನ್ನ ಈಗ ಎಲ್ಲರೂ ಹೇಳ್ತಿದ್ರು, ಪಕ್ಷ ಕಟ್ಟಬೇಕು ಪಕ್ಷ ಕಟ್ಟಬೇಕು ಅಂತ. ಪಕ್ಷ ಕಟ್ಟಬೇಕು ಅಂದ್ರೆ ರಾಜೀವ್ ಗೌಡ್ರು ಒಬ್ಬರೇ ಕಟ್ಟಕ್ಕಾಗಲ್ಲ. ರಾಜೀವ್ ಗೌಡ್ರ ಜೊತೆ ಎಲ್ಲ ಕಾಂಗ್ರೆಸ್ ಕೈಗಳು, ಕಷ್ಟಪಟ್ಟಿರೋ ಕೈಗಳು ಎಲ್ಲರೂ ಕೂಡ ಜೋಡಿಸ್ಬೇಕು. ಪಕ್ಷನ ನೀವು ಕಟ್ಕೊಂಡ್ ಬಂದಿರ್ತೀರಿ, ಊರ್ ಮಟ್ಟದಲ್ಲೋ, ಬೂತ್ ಮಟ್ಟದಲ್ಲೋ, ವಾರ್ಡ್ ಮಟ್ಟದಲ್ಲೋ, ಅಂಥದ್ದು ಯಾವಲ್ಲ ಒಬ್ರು ಹೊಡೆಯಕ್ಕೆ ಬಂದು ಇಲ್ಲಿ ತಂದಿಕಾಯಿ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಫಸ್ಟ್ ಅವ್ರು ಕಡಿವಾಣ ಹಾಕ್ಬೇಕು. ನೀವು ನಿಮ್ಮ ಜೊತೆ ಶಕ್ತಿಯಾಗಿ ನಾನು ನಿಂತ್ಕೊಂತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಿದೆ, ಏನೇ ಒಂದು ತೊಂದರೆ ಬಂದರೂ ಕೂಡ ಶಕ್ತಿ ಮೀರಿ ನಾನು ನಿಲ್ತೀನಿ. ಸೋತಿರ್ಬೋದು, ಏನೇ ಇರ್ಬೋದು, ಇವತ್ತು ಅಧಿಕಾರಿಗಳ ಹತ್ರ ಇರ್ಬೋದು, ಸೋತಿದ್ರು ಕೂಡ ನಮ್ಮವ್ರ ವಿಚಾರ ಅಂತಂದ್ರೆ ಗಲಾಟೆ ಮಾಡಬೇಕು, ಇಲ್ಲ ನಿಂತ್ಕೋಬೇಕು, ನಿಮ್ಮ ಜೊತೆಲಿ ಪ್ರೊಟೆಸ್ಟ್ ಕುತ್ಕೊಬೇಕು, ಇಲ್ಲ ಗಲಾಟೆ ಮಾಡಿ ಕೆಲಸ ಮಾಡಿಸ್ಬೇಕು. ನಿಮ್ಮ ಜೊತೆಲಿ ಯಾವತ್ತೂ ಕೂಡ ನಾನು ಇರ್ತೀನಿ, ಇದ್ದೀನಿ ಕೂಡ ಯಾವತ್ತೂ ಇರ್ತೀನಿ.